ಏನು ಯೋಚನೆ ಮಾಡ್ತಾ ಇದ್ದೀವಿ ಭೂಮಿಕಾ? ಏನಿಲ್ಲ ಅತ್ತೆ, ನಿಮ್ಗೆ ಹೀಗಾಯ್ತಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಆದರೆ ನೀವೇನು ವರಿ ಮಾಡ್ಕೋಬೇಡಿ, ನಾನಿದ್ದೀನಲ್ಲ, ನಿಮ್ಮ ಪರವಾಗಿ ನಾನೆಲ್ಲ ನೋಡ್ಕೋತೀನಿ. ನೋಡ್ಕೋತೀಯ ನೋಡ್ಕೊಳ್ದೆ ಇನ್ನೇನು ಮಾಡ್ತೀಯ? ಬಿಟ್ಟರೆ ನನ್ನ ತಲೆ ಮೇಲೆ ಕೂತ್ಕೊಡ್ತೀಯ. ಅಂದಾಗತ್ತೆ ಈ ಮನೆಯಲ್ಲಿ ಪಂಚಾಂಗ ಶ್ರವಣ ಮಾಡಿಸೋ ಪದ್ಧತಿ ಇದೆಯಾ? ಇಲ್ಲ, ಯಾವತ್ತೂ ಅದನ್ನು ಮಾಡಿಸಿಲ್ಲ. ನಮ್ಮಲ್ಲಿ ಆ ಪದ್ಧತಿ ಇಲ್ಲ. ಫಾರ್ ಅ ಚೇಂಜ್ ಈ ವರ್ಷ ನಾವು ಪಂಚಾಂಗ ಶ್ರವಣ ಮಾಡಿಸೋಣ. ಅದ್ರ ಅಗತ್ಯ ಏನಿದೆ? ಪ್ರತಿ ವರ್ಷ ನಾವೇನು ಮಾಡ್ತೀವೋ ಅದನ್ನೇ ಮಾಡಿದ್ರೆ ಸಾಕಲ್ವಾ? ಹೊಸ ವರ್ಷಕ್ಕೆ ಹೊಸದಾಗೇನಾದರೂ ಟ್ರೈ ಮಾಡೋಣ ಅಂತ. ನೀನು ಇಷ್ಟೊಂದು ಉತ್ಸಾಹ ತೋರಿಸ್ತಾ ಇದೀಯ ಅಂದರೆ ಮಾಡ್ಸೋಣ ಬಿಡು, ಅದರಲ್ಲಿ ತಪ್ಪೇನಿದೆ. ನೀನು ಹೇಳಿದಾಗೆ ನಮಗೂ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ನಮ್ಮ ಗುರುಗಳಿಗೆ ಫೋನ್ ಮಾಡಿ ಹೇಳ್ತೀನಿ, ಅವ್ರು ಬಂದು ಮಾಡಿಕೊಡ್ತಾರೆ. ಆ್ಯಕ್ಚುಲಿ ಅತ್ತೆ, ನಾನು ಅವ್ರಿಗೆ ಕಾಲ್ ಮಾಡಿದ್ದೆ, ಅವ್ರು ನಾಳೆ ಬ್ಯುಸಿ ಇದ್ದಾರೆ. ಸರಿ, ಅವ್ರ ಕಡೆಯಿಂದ ಯಾರನ್ನಾದರೂ ಕಳಿಸ್ಕೊಡಕ್ಕೆ ಹೇಳ್ತೀನಿ. ಅತ್ತೆ, ನಾನು ಇದೇ ಮಾತನ್ನು ಹೇಳಿದೆ, ಅವ್ರು ಯಾರನ್ನಾದರೂ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಹೌದಾ? ನೀನು ಆಗಲೇ ಅವ್ರ ಹತ್ರ ಮಾತಾಡಿದ್ಯಾ? ಹಾಂ ಅತ್ತೆ, ನೀವು ಹುಷಾರಿಲ್ಲದೆ ಮಲಗಿದ್ದೀರಲ್ಲ, ಅದಕ್ಕೆ ಈ ಮನೆ ಇನ್ಚಾರ್ಜ್ನ ನಿಮ್ಮ ಪರವಾಗಿ ಯಾರಾದರೂ ತೊಗೊಳ್ಳೇಬೇಕಲ್ವಾ? ಹೌದು, ನೀನು ಮಾತಾಡಿದ್ದು ಒಳ್ಳೇದಾಯ್ತು ಬಿಡು. ಸರಿ ಅತ್ತೆ, ಗುಡ್ ನೈಟ್. ನಾನು ಇಲ್ಲದೆ ಇದ್ದಾಗ ನನ್ನ ಜಾಗದಲ್ಲಿ ಕೂತ್ಕೊಂಡು ಇನ್ಚಾರ್ಜ್ ತಗೋತೀಯ? ಜೈಲಲ್ಲಿ ಇದ್ಕೊಂಡೇ ರಾಜ್ಯನ ಆಳ್ತಾರೆ ಅಂಥದ್ರಲ್ಲಿ ರೂಮಲ್ಲಿ ಕೂತ್ಕೊಂಡು ಮನೇನ ಆಳಕ್ಕಾಗಲ್ವಾ? ಎಲ್ಲ ಆಗತ್ತೆ. ಈ ಮನೆ ರಿಮೋಟ್ ಯಾವಾಗಲೂ ನನ್ನ ಕೈಯಲ್ಲೇ ಇರತ್ತೆ. ರೀ, ಇದೇ ನಮ್ಮ ಮನೆ. ನೀವು ನಮ್ಮ ಹಳ್ಳಿಗೆ ಬಂದಿರೋದು ನಮ್ಮ ತಾತಂಗೆ ತುಂಬಾ ಖುಷಿ ಆಗ್ತಾಯಿತ್ತು. ತಾತ, ಮದುವೆ ಆದ್ಮೇಲೆ ನಾವಿಬ್ರು ಮೊದಲನೇ ಸಲ ಮನೆಗೆ ಬರ್ತಿದೀವಲ್ಲ, ಅದಕ್ಕೆ ಆರತಿ ತೆಗಿತಾರೆ. ರೀ, ಇಲ್ಲೇ ನಾನು ಹುಟ್ಟಿ ಬೆಳೆದಿದ್ದು. ಈ ಮನೆಯಾಗೆ ಸಾನೆ ಒಳ್ಳೊಳ್ಳೆ ನೆನಪುಗಳವೆ ರೀ. ನಿಮ್ಗೇನು ಅನಿಸ್ತು? ಇಷ್ಟ ಆಯ್ತಾ? ನಿಮ್ಗಿದೆಲ್ಲ ಮನೆನೇ ಎಲ್ಲ ಬಿಡಿ, ಇದೊಂಥರ ಕೋಳಿ ಗುಡಿದ್ದಂಗೆ ನಿಮಗೆ. ಇರಲಿ, ಪರವಾಗಿಲ್ಲ. ಮನೆ ಹೇಗಿದ್ರೆ ನಾವು ಜನಗಳ ಮನಸ್ಸು ದೊಡ್ಡದಾಗಿರ್ಬೇಕು. ನಿಮ್ಮ ಮನಸ್ಸು ತುಂಬ ದೊಡ್ಡದು. ಸರಿ ಸರಿ ಸರಿ, ಕರ್ಕೊಂಬರ್ತೀನಿ. ಮಲ್ಲಿ, ಏನಂತೆ? ನೀವು ಸ್ವಲ್ಪ ಸುಧಾರಿಸ್ಕೊಳ್ಳಿ, ಆಮೇಲೆ ತಲೆಗೆಲ್ಲ ಎಣ್ಣೆ ಹಾಕಿ ಮೈಗೆಲ್ಲ ಎಣ್ಣೆ ಹಾಕಿ ಸ್ನಾನ ಮಾಡಿಸ್ಬೇಕು. ಎಣ್ಣೆ ಹಚ್ಕೋಬೇಕಾ? ಓ, ಉಗಾದಿ ಹಬ್ಬ ಅಲ್ವಾ? ನೀವು ಬನ್ನಿ, ಕೂತ್ಕೊಳ್ಳಿ, ಬನ್ನಿ ಕೂತ್ಕೊಳ್ಳಿ. ನಾನು ಕುಡಿಯೋಕ್ಕೆ ನೀರು ತಗೋಬತ್ತೀನಿ.
ಇದೇನಮ್ಮ ಮಹಿಮಾ ಹಚ್ಲ ಬೇಡವಾ ಅಂತ ಎಣ್ಣೆ ಹಚ್ಚಿದ್ರೆ ಹಿಂಗೆ ಚೆನ್ನಾಗಿ ತಟ್ಟಬೇಕು. ತಟ್ಟು ಮಾ ಸುಮ್ಮನೆ ತಟ್ಟು. ಅಯ್ಯ ಈ ಕಡೆ ಬಾ, ಹಿಂಗೆಲ್ಲ ತಟ್ಟದ್ ಬಾ ಈ ಕಡೆ. ನಿನಗೆ ಅಣ್ಣ ಶುರು. ಹಾ ಪ್ರತಿ ಸಾರಿ ನನ್ನ ಹತ್ರ ಹಚ್ಚಿಸ್ಕೊಳ್ಳೋದಲ್ವೇ ನಾನು ನೀರು ನೆಟ್ಟಿಗೆ ಹಂಗ ಹಾಕಿ ಇದು ಹಿಂಗ್ ಮಾಡಿ ನಿಧಾನ. ತಟ್ಟಿ ಎಲ್ಲ ಮಾಡಿ ಅಂತ ಇಳಿಸ್ಬೇಕು. ಆಯ್ತಾ? ಬಾ ಮಾಡಿ. ಹಾ ಮಹಿ ಅಮ್ಮ ಹೇಳಿದಾರೆ ಅಂತ ಜೋರಾಗಿ ತಟ್ಬೇಡ. ಮಹಿ ಗಂಡಿನ ಮಾತು ಕೇಳ್ತೀಯೋ ಅತ್ತೆ ಮಾತು ಕೇಳ್ತೀಯೋ? ಹಾ ತಟ್ಟು. ಅಮ್ಮ ಪ್ಲೀಸ್. ಸುಮ್ಮನಿರ. ವರ್ಷಕ್ಕೊಂದು ಯುಗಾದಿ ಹಬ್ಬ ನೆನ್ಪಿರೋದು ಬೇಡವಾ? ನೆನ್ಪಿರೋ ತರನೇ ಮಾಡ್ತಿದ್ರೆ. ಮಸಾಜ್ ಮಾಡಿಸ್ಕೊಂಡು ಒಳ್ಳೆ ಜೂನಿಯರ್ ಸಲ್ಮಾನ್ ಖಾನ್ ಅನ್ನೋ ಫೀಲ್ ಬರ್ತಾ ಇದೆ. ಇದೇ ಗೆಟಪ್ ಅಲ್ಲಿ ಸಾರ್ ಹೋಗಿ ಟೆರೆಸ್ ಮೇಲೆ ಒಳ್ಳೆ ಬಿಸಿಲು ಕಾಯಿಸ್ಕೊಂಡ್ ಬಂದ್ಬಿಡಿ. ಟೆರೆಸ್ ಮೇಲೆ ಹೋಗಿ ಬಿಸಿಲು ಕಾಯಿಸದ? ನಾನು ಹೋಗಲ್ಲ. ಏಯ್ ಎಣ್ಣೆ ಚೆನ್ನಾಗಿ ಒಳಗೆ ಇಳಿಬೇಕಲ್ಲೋ. ಈ ಸೀಸನ್ ಅಲ್ಲಿ ನಾನು ಆಚೆ ಹೋಗಲ್ಲಮ್ಮ. ಅಮ್ಮ ನನಗ್ ಗೊತ್ತು ಅಣ್ಣ ಯಾಕೆ ಹೊರಗಡೆ ಹೋಗಲ್ಲ ಅಂತ. ಯಾಕೆ ಅಣ್ಣ ಹೊರಗಡೆ ಹೋದ್ರೆ ಅಪಾರ್ಟ್ಮೆಂಟ್ ಅಲ್ಲಿರೋ ಹುಡುಗಿರೆಲ್ಲ ಅಣ್ಣನ ಬಾಡಿ ನೋಡಿ ಫಿದಾ ಆಗಿ ಆಮೇಲೆ ಅತ್ತಿಗೆ ಕಾಂಪಿಟೇಟರ್ಸ್ ಉಟ್ಕೊಂಡ್ಬಿಟ್ರೆ ಅಲ್ವಾ ಅಣ್ಣ? ಎಸ್ ಕರೆಕ್ಟ್. ಆಯ್ನು ಈಗ ಈ ಅವತಾರದಲ್ಲಿ ಮನೆ ಎಲ್ಲ ಓಡಾಡ್ ಗಲೀಜ್ ಮಾಡ್ಬೇಡ. ತೆಪ್ಪಗೊಂದ್ ಕಡೆ ಕೂತ್ಕೋ. ಹಾ ಅಲ್ಲ ಕೂತ್ಕೋ. ಒಂಚೂರು ಅಪ್ಪಿಬಮ್ಮ ಅದೇ ಮನೇಲಿ ತುಂಬಾ ಕೆಲಸ ಇದೆ. ನೀನ್ ಆಮೇಲೆ ನೋಡ್ಕೋತೀನಿ. ಅತ್ತೆ ನಾನು ಬಂದು ಹೆಲ್ಪ್ ಮಾಡ್ಲಾ? ಹಾ ಮಾಡ್ಬೋದು, ಬಟ್ ಅದಕ್ಕಿಂತ ಮುಂಚೆ ನೀವು ಒಂದು ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ಒಂಥರ ಎಂಟ್ರೆನ್ಸ್ ಎಕ್ಸಾಮ್ ಇದ್ದ ಹಾಗೆ ಇದು. ರೆಡಿನಾ? ಓಕೆ ಶೋರ್. ಓಕೆ. ಒಬ್ಬಟ್ಟಿಗೆ ಉಪ್ಪು ಹಾಕದ ಸಕ್ಕರೆ ಹಾಕದ? ಕಮಾನ್ ಅಪೇಕ್ಷಾ, ನಾನೇನು ಅಷ್ಟು ಎಲ್ಬೋರ್ಡ್ ಅಲ್ಲ. ಒಬ್ಬಟ್ಟು ಸ್ವೀಟ್ ಆಗಿರುತ್ತೆ, ಸೊ ಡೆಫಿನೆಟ್ಲಿ ಶುಗರೇ ಹಾಕೋದು. ಅದಕ್ಕೆ ನೀವು ಎಲ್ಬೋರ್ಡೇನೆ, ಸಕ್ಕರೆ ಹಾಕೋದಿಲ್ಲ, ಒಬ್ಬಟ್ಟಿಗೆ ಹಾಕೋದು ಬೆಲ್ಲ. ಓಕೆ, ಬಟ್ ಅದು ಸ್ವೀಟ್ ಆಗೇ ಇರುತ್ತಲ್ಲ. ಹ್ಯಾಪಿ ಯುಗಾದಿ ಕಂದ. ಹ್ಯಾಪಿ ಯುಗಾದಿ ಅಪ್ಪ. ಎಲ್ಲರನ್ನು ಕರೀರಿ, ನಾನು ವಿಶ್ ಮಾಡ್ತೀನಿ. ಭೂಮಿ ಫೋನ್ ಮಾಡಿದ್ದಾಳೆ. ಒಂದು ನಿಮಿಷ ಇರು, ಎಲ್ಲ ಇಲ್ಲೇ ಇದ್ದಾರೆ, ಸ್ಪೀಕರ್ಗೆ ಹಾಕ್ತೀನಿ ಇರು. ಅಮ್ಮ ಹ್ಯಾಪಿ ಯುಗಾದಿ. ಅಪ್ಪಿ, ಜೀವ, ಮಹಿ ಎಲ್ರಿಗೂ ಹ್ಯಾಪಿ ಯುಗಾದಿ. ಥ್ಯಾಂಕ್ ಯು. ಒಂದು ನಿಮಿಷ, ಗೌತಮ್ ಅವ್ರು ಮಾತಾಡ್ತಾರೆ. ಎಲ್ರಿಗೂ ನನ್ನ ಕಡೆಯಿಂದ ಯುಗಾದಿ ಹಬ್ಬದ ಶುಭಾಶಯಗಳು. ಒಳ್ಳೇದಾಗ್ಲಿ. ನಿಮ್ಗೂ ಅಷ್ಟೇ. ಹ್ಯಾಪಿ ಯುಗಾದಿ ಅಣ್ಣ. ಹ್ಯಾಪಿ ಯುಗಾದಿ ಭಾವ. ಹ್ಯಾಪಿ ಯುಗಾದಿ ಭಾವ. ಹ್ಯಾಪಿ ಯುಗಾದಿ ಅಳಿ ಅಂದ್ರೆ. ಥ್ಯಾಂಕ್ ಯು ಮಾವ. ಅಳಿಯಂದ್ರೆ ಭೂಮಿಕಾ ಕೈಲಿ ಕೊಡ್ತೀರಾ? ನಾನು ಒಂಚೂರು ಮಾತಾಡ್ಬೇಕು. ಹಲೋ. ಎಲ್ರು ಹೋಗಿ, ನಾನು ನನ್ನ ಮಗಳ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ಔಟ್ ಔಟ್ ಔಟ್. ಹೋಗಿ ಹಲೋ ಭೂಮಿ, ಈಗ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಈ ಯುಗಾದಿ ಹಬ್ಬನ ಎಣ್ಣೆ ಹಚ್ಚೋ ಹಬ್ಬ ಅಂತ ಹೇಳಿದ್ರೆ ಏನು ತಪ್ಪಾಗೋದಿಲ್ಲ, ಓಕೆನಾ? ಈಗ ನೀನು ಅಳಿಯಂದ್ರಿಗೆ ನೀಟಾಗಿ ಎಣ್ಣೆನ ಬೆಣ್ಣೆ ಥರ ಹಚ್ಚಿ ಚೆನ್ನಾಗಿ ಮಸ್ಕ ಹೊಡೆದು ನಿನ್ನ ಮನದಾಳದ ಮಾತನ್ನ ಅವ್ರಿಗೆ ಮತ್ತೆ ಪ್ರಪೋಸ್ ಮಾಡಿಬಿಡು. ಈ ಹೊಸ ವರ್ಷದ ಮೊದಲನೇ ದಿನಾನೇ ಈ ಕೆಲಸ ಮಾಡಿಬಿಡು. ಇದಕ್ಕಿಂತ ಒಳ್ಳೆ ದಿವಸ ಸಿಗೋದಿಲ್ಲ. ನೋಡು ಭೂಮಿ, ಈ ಯುಗಾದಿಗೆ ಈ ಗಿಡ ಮರ ಎಲ್ಲ ಚೆನ್ನಾಗಿ ಚಿಗುರುತ್ತೆ. ಹಾಗೆ ನಿನ್ನ ಅಳಿಯಂದ್ರ ಮಧ್ಯೆ ಇರೋ ಪ್ರೀತಿ ಹೀಗೆ ಚಿಗುರಿ ನಾಳೆ ದೊಡ್ಡ ಮರವಾಗಿ ಬೆಳೀಲಿ, ಓಕೆನಾ? ಮಾ ಏನು ಹೇಳ್ತಿದ್ಯಾ? ನಂಗೆ ನಾಚಿಕೆ ಆಗುತ್ತೆ, ನೀನು ಸುಮ್ಮನೆ ನೋಡ್ಕಂದ ನಾಚ್ಕೋಬೇಡ, ನಾ ಹೇಳಿದ ಮಾತನ್ನ ಕೇಳು, ಓಕೆನಾ? ಆಲ್ ದಿ ಬೆಸ್ಟ್, ಹ್ಯಾಪಿ ಯುಗಾದಿ, ಬಾಯ್. ಸರಿ, ಓಕೆ, ಬಾಯ್. ಅಜ್ಜಿ,
ನಾನು ನಿಮ್ಗೆ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ಯಾವ್ದಕ್ಕೂ ನಂಗೊಂದು ಆಶೀರ್ವಾದ ಮಾಡಿ. ಓ ಇರ್ಲಿ ಹೇಳು, ಒಳ್ಳೇದಾಗ್ಲಿ. ಅಜ್ಜಿ ಒಳ್ಳೇದಾಗ್ಲಪ್ಪ, ಒಳ್ಳೇದಾಗ್ಲಿ. ಇರ್ಲಿ ಹೇಳ ಮೇಡಮ್. ಚೆನ್ನಾಗಿದ್ದೀರಾ? ಓ ಪ್ರಯಾಣ ಎಲ್ಲ ಆರಾಮಾಗಿತ್ತಾ? ಆರಾಮಾಗಿತ್ತಪ್ಪ. ಅಜ್ಜಿ, ಹಬ್ಬದ ದಿನ ನೀವು ಮನೆಗೆ ಬಂದಿದ್ದು ತುಂಬಾನೇ ಖುಷಿ ಆಯ್ತು. ಕರೆಕ್ಟಾಗಿ ಹೇಳಿದ್ರಿ. ಅದಕ್ಕೆ ಒಂಥರ ಬೋನಸ್ ಇದ್ದಂಗೆ. ಈ ಭದ್ರಕಾಳಿ ಮತ್ತೆ ಬಂದ್ಬಿಟ್ಟಿದ್ದಾಳೆ. ಇವ್ರು ಬರೋದಲ್ಲದೆ ಎಲ್ಲ ವಿಚಾರದಲ್ಲಿ ಏನಾರು ಒಂದು ಕಮೆಂಟ್ ಮಾಡಿಬಿಟ್ಟು ಇರಿಟೇಟ್ ಮಾಡ್ತಾನೆ ಇರ್ತಾರೆ. ಏಯ್, ಯುಗಾದಿ ಹಬ್ಬನ ಮೊಮ್ಮಕ್ಕಳ ಜೊತೆ ಸೇರ್ಕೊಂಡು ಆಚರಣೆ ಮಾಡ್ಬೇಕಂತ ಬಂದಿದ್ದೀನಿ. ಇದೇನೋ ಗುಂಡು, ಇಷ್ಟು ಸಣ್ಣ ಆಗ್ಬಿಟ್ಟಿದ್ಯಲ್ಲೋ, ಹೊಟ್ಟೆಗೆ ಸರಿಯಾಗಿ ತಿಂತೀಯೋ ಇಲ್ವೋ? ಅಜ್ಜಿ, ಬಿಗ್ ಬ್ರೋ ಸರ್ಗೋಗಿದ್ದಾನ? ಯಾವ ಆಂಗಲ್ ಇಂದ? ಕಾಣಲ್ವೇನೋ? ಓಕೆ. ಏಯ್ ಗುಂಡು, ಇವತ್ತು ಹಬ್ಬ, ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದ್ಯೋ ಇಲ್ವೋ? ಏನಮ್ಮ ಭೂಮಿಕಾ ನೀನು, ಕಂತೆಗೊಂದು ಬಂತೆ ಅನ್ನೋ ಹಾಗೆ ಅವನ್ನ ನಿಲ್ಸ್ಕೊಂಡು ಸುಮ್ಮನೆ ನಿಂತ್ಬಿಟ್ಟಿದ್ಯಲ್ಲ. ಇವತ್ತು ಹಬ್ಬ, ಅವನಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ಬಾರ್ದಾ? ಅಜ್ಜಿ, ಎಣ್ಣೆ ಎಲ್ಲ ಹಚ್ಕೊಂಡು ಯಾಕೆ ಸ್ನಾನ ಮಾಡಬೇಕು? ಇವ್ರುಗಳು ಮಾಡ್ತಾರೆ, ನಾನು ಹಾಗೆ ಸ್ನಾನ ಮಾಡ್ತೀನಿ. ಏ ಹಾಗೆಲ್ಲ ಅನ್ಬಾರ್ದು ಕಣೋ. ಹಬ್ಬದಲ್ಲಿ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು. ಮೈ ಮನಸ್ಸು ತಲೆ ಎಲ್ಲ ತಂಪಾಗಿರ್ಬೇಕು ಅಂತ ಎಣ್ಣೆ ಹಚ್ಚಿ ಸ್ನಾನ ಮಾಡ್ಕೋತಾರೆ, ಗೊತ್ತಾ? ಆದ್ರೂ ನನ್ ನೀನ್ ಮಾತಾಡೋದು ಬೇಡಪ್ಪ. ಕರ್ಕೊಂಡೋಗಮ್ಮ ಭೂಮಿಕಾ, ಕರ್ಕೊಂಡೋಗ ಮೊದಲು. ಅಜ್ಜಿ ಬನ್ನಿ. ಸರಿ. ಅಜ್ಜಿ, ಆ? ಈ ಎಣ್ಣೆ ಹಚ್ಕೊಳ್ಳೋ ಪ್ರೋಗ್ರಾಮು ಬರೀ ಮದ್ವೆ ಆದವ್ರಿಗೆ ಮಾತ್ರನಾ ಅಥವಾ ನನ್ನಂತ ಬ್ಯಾಚುಲರ್ಸ್ಗೂ ಅಪ್ಲೈ ಆಗುತ್ತಾ? ನಾನು ಎಣ್ಣೆ ಹಚ್ಕೋಬೋದಲ್ವಾ? ಹಚ್ಕೋಬಹುದಲ್ಲ, ಹಚ್ಕೊಳ್ಳೇಬೇಕು. ಆದ್ರೆ ಅಜ್ಜಿ, ಎಣ್ಣೆ ಹಚ್ಕೊಳ್ಳೋಕೆ ಒಂದು ಜೋಡಿ ಕೈ ಬೇಕಲ್ವಾ? ನನ್ಗೆ ಯಾರು ಹಚ್ತಾರೆ ಅಜ್ಜಿ? ನಿನಗೆ ಮದ್ವೆ ಆದ್ಮೇಲೆ ನೀನ್ ಹೆಂಡತಿ ಹಚ್ತಾಳೆ. ಈಗ ಸದ್ಯ ನಾನು ಹಚ್ತೀನಿ, ಬಾರು. ನಿಧಾನ ಮಲ್ಲಿ. ನಿಮ್ಗೆ ಇದೆಲ್ಲ ಅಭ್ಯಾಸ ಇದೆಯಾ? ಮಸಾಜ್ ಅಭ್ಯಾಸ ಇದೆ, ಆದರೆ ಈ ಥರ ಎಣ್ಣೆ ಇದೆಲ್ಲ ಅಭ್ಯಾಸ ಇಲ್ಲ. ಮಲಿ ಏನ್ ಮಲಿ ಇದು ಹಿಂಗೆಲ್ಲ ಮಾಡ್ತಾರ? ಓ ಹಿಂಗೆ ಹಬ್ದಾಗ ಮಾಡೋದು. ಇನ್ನಂಗ್ ಮಾಡ್ತಾರೆ? ಮಲಿ, ನೀನೊಂದು ಗುಟ್ಟೆ ಹೇಳ. ಏನು? ಹತ್ರ ಬಾ, ಹೇಳ್ತೀನಿ. ಬ್ಯಾಡ. ಗುಟ್ಟೊಂದ ಹೇಳುವೆ, ಹತ್ತಿರ ಹತ್ತಿರ ಬಾ. ನೀವು ಬರೀ ಇದೇ ಆಯ್ತು ನಿಮ್ದು. ಸುಮ್ಕಿರಿ. ಮಲಿ, ಅದು ಏನಂತ ನಾನು ಆವಾಗಲೇ ಹೇಳಿದ್ನಲ್ಲ ರೀ, ಅವ್ರು ಎಣ್ಣೆ ಹಚ್ತಾರಂತೆ. ಬನ್ನಿ ತಾತ. ತಿರ್ಗೇನಂದ್ರು? ಹೊರ ಕರ್ಕೊಂಡು ಹೋಗು ಅಂದ್ರು. ಏನಕ್ಕೆ? ಸ್ನಾನ ಮಾಡ್ಸಕ್ಕೆ. ಸ್ನಾನಕ್ಕೆ ಹೊರಗಡೆ ಹೋಗ್ತಾರ ಯಾರಾದ್ರು? ಇಲ್ಲಿ ಒಳಗಡೆ ಇಲ್ವಾ ಬಾತ್ರೂಮು? ಅಯ್ಯೋ, ಇಲ್ಲೆಲ್ಲ ಹಂಗೆ ರೀ, ಗಂಡ್ಮಕ್ಳೆಲ್ಲ ಹೊರಗಡೆನೆ ಸ್ನಾನ ಮಾಡ್ಕೊಳೋದು. ಮಲ್ಲಿ, ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆಯಾ ಮಲ್ಲಿ, ಯಾಕೆ? ಅಯ್ಯೋ, ನಿಮ್ಗದೆಲ್ಲ ಅರ್ಥ ಆಗಲ್ಲ. ಬನ್ನಿ ನೀವು. ಇರಿ ತಾತ
ಹೊರಗಡೆ ಸ್ನಾನಕ್ಕೆ ಕರ್ಕೊಂಡೋಗು ಅಂದರೆ ಹೊರತು ಅವನೊಬ್ಬನೇ ಕಳಿಸು ಅಂದಿಲ್ಲ. ನೀನು ಜೊತೆಲಿ ಬರ್ತೀಯ? ನಿಮ್ದು ಬಾರಿ ಇದೆ ಆಗೋಯ್ತು. ಬನ್ನಿ ಇರಿ. ಅಕ್ಕ ಫೋನ್ ಮಾಡಿರೇ. ಹಲೋ, ಹ್ಯಾಪಿ ಯುಗಾದಿ ಮಲ್ಲಿ. ನಿಮ್ಗೂ ಅದೇಯ ಉಗಾದಿ ಹಬ್ಬದ ಶುಭಾಶಯಗಳು. ಮಲ್ಲಿ, ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬದ ಶುಭಾಶಯಗಳು ಬಾವಾ. ಥ್ಯಾಂಕ್ ಯು. ಚಿಕ್ಕತ್ಗೆ ನಾನು ಪಾರ್ಥ, ಹ್ಯಾಪಿ ಯುಗಾದಿ. ಥ್ಯಾಂಕ್ಸ್. ಮಲ್ಲಿ, ಜೈ ಇದಾನ ಅಲ್ಲಿ? ಹಾ, ಇಲ್ಲೇ ಇದ್ದಾರೆ. ಕೊಡ್ಲಾ? ಹಾ ಹಾ, ಕೊಟ್ಟೆ ತಕೊಳ್ಳಿ. ಹಲೋ ಜೈ, ವಿಶ್ ಯು ಹ್ಯಾಪಿ ಯುಗಾದಿ ಕಣೋ. ಬ್ರೋ, ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೊ ಮಚ್. ವಿಶ್ ಯು ದ ಸೇಮ್. ಥ್ಯಾಂಕ್ ಯು. ಹ್ಯಾಪಿ ಯುಗಾದಿ ಜಯದೇವ್ ಅವರೇ. ಥ್ಯಾಂಕ್ಸ್ ಅದಕ್ಕೆ, ಥ್ಯಾಂಕ್ ಯು ಸೊ ಮಚ್. ನಿಮಗೂ ಯುಗಾದಿ ಹಬ್ಬದ ಶುಭಾಶಯ. ಜೈ ಬ್ರೋ, ಹ್ಯಾಪಿ ಯುಗಾದಿ ಮ್ಯಾನ್. ಅದಕ್ಕೆ ಜೊತೆ ಹಬ್ಬನ ಧಾಮ್ ಧೂಮಾಗಿ ಸೆಲೆಬ್ರೇಟ್ ಮಾಡು, ಓಕೆನಾ? ಹೇ, ಥ್ಯಾಂಕ್ಸ್ ಪಾರ್ಥ, ಥ್ಯಾಂಕ್ ಯು. ಓಕೆ, ಸಿ ಯು ಮ್ಯಾನ್, ಟೇಕ್ ಕೇರ್, ಬಾಯ್. ನಡೀರಿ, ಇವಾಗ ಸ್ನಾನ ಮಾಡೋರಂತೆ. ನಡೀರಿ. ಬೇವು ಬೆಲ್ಲ ತಿಂದು ಬೆಲ್ದಂತ ಮಾತಾಡು. ನೀನು ನೀವು ಅಷ್ಟೇ ಬೇವು ಬೆಲ್ಲ ತಿಂದು ಬೆಲ್ದಂತ ಮಾತಾಡಿ. ಅಮ್ಮ, ಆಫೀಸಿಗೆ ಹೋಗಿ ಬರುತ್ತೆ. ಅದೇನಾ, ರಜೆ ಇಲ್ಲ ಇವತ್ತು? ರಜಾ ಇದೆ, ಬಟ್ ಸ್ವಲ್ಪ ಕೆಲಸ ಜಾಸ್ತಿ ಇದೆ, ಹೋಗಲೇಬೇಕು. ಬಟ್ ಜೀವ, ವರ್ಕ್ ಫ್ರಮ್ ಹೋಮ್ ತಗೋಬೋದಲ್ವಾ? ಅದು ನಾನು ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತೀನಲ್ವಾ, ಟೀಮ್ ಜೊತೆ ಕೋಆರ್ಡಿನೇಟ್ ಮಾಡೋದಿರುತ್ತೆ. ಆಫೀಸಿಗೆ ಹೋಗಲೇಬೇಕು. ಇಲ್ಲಾಂದರೆ ನಾನು ಯಾಕೆ ಹೊರಡ್ತಿದ್ದೆ? ನಾನು ಹೋಗಿ ಬರ್ತೀನಿ. ಸರಿಪ್ಪ, ಹೊಡ್ ಬಾ. ಛೇ, ನನಗೆ ಕೆಲಸ ಹೋಗಿದೆ ಅನ್ನೋ ಸತ್ಯ ಮುಚ್ಚಿಡೋದಕ್ಕೆ ಎಷ್ಟೊಂದು ಸುಳ್ಳು ಹೇಳಬೇಕಾಗಿದೆ. ತಾನೇ ನಾನೇ 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 ತಾನೇ ನಾನೇ 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 ತಾನೇ ನಾನೇ 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 ತಾನೇ ನಾನೇ ನಾನೇ ನಾನೇ. ಮಲಿ, ಯಾಕಾಗಿ ನೋಡ್ತಿದ್ಯಾ? ತಾತ ಪಂಚ ಶರ್ಟ್ ಕೊಟ್ಟಾಗ ಬ್ಯಾಡ ಅಂದ್ರಿ, ಇವಾಗ ನೋಡಿ ಅಂತ ಚೆನ್ನಾಗಿ ಕಾಣ್ತಿದ್ದೀರಾ. ಹೌದಾ? ನೀನು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ಹೋಗೋಣ. ಹೋಗೋಣ? ಎಲ್ಲಿಗೆ? ಗುಡಿಗೆ. ಗುಡಿ? ಗುಡಿ ಅಂದ್ರೆ ದೇವಸ್ಥಾನ. ಹಾಂ, ಆಯ್ತು, ಹೋಗೋಣ. ಕಾರಲ್ಲಿ ತೆಗಿತಾ ಇದ್ದೀರಾ? ಯಾಕೆ ಅಂದ್ರೆ ದೇವಸ್ಥಾನಕ್ಕೆ. ಏನಕ್ಕೆ ನಗ್ತಿದ್ಯಾ? ಅದು ಅಲ್ಲಿ ಕಾರೆಲ್ಲ ಹೋಗಿಲ್ಲ, ಕಾಲ್ದಾರಿಲೇ ಹೋಗ್ಬೇಕು. ನಮ್ಮ ಕಾಲೆಯ ಕಾರು. ಇವಳೊಬ್ಳು ಎಲ್ಲ ಅದಕ್ಕೂ ನಗ್ತಾಳೆ. ಇವ್ರ ಊರಿಗೆ ಬಂದು ಜೋಕರ್ ಆಗ್ಬಿಟ್ಟಿದ್ದೀನಿ. ಏನು ಯೋಚನೆ ಮಾಡ್ತಿದ್ದೀರಾ? ಹಾಂ, ಏನಿಲ್ಲ, ನಡೀರಿ, ನಡ್ಕೊಂಡು ಹೋಗೋಣ. ನನಗೆ ವಾಕಿಂಗ್ ಅಂದರೆ ಇಷ್ಟ. ನಮಸ್ತೆ. ನೀವು ಬಂದಿದ್ದು ತುಂಬಾ ಸಂತೋಷ ಆಯಿತು. ಬನ್ನಿ. ಗುರುಗಳೇ, ಇವತ್ತಿನ ಮಂಗಳಾರತಿ ನಿಮ್ಮಿಂದ ಆಗಲಿ. ಆಗ್ಬಹುದು.